ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಡಿವಿ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಚಿಂತೆಯೇ ಮುಪ್ಪು ಸಂತೋಷವೇ ಯೌವನ ಈ ಗಾದೆಯ ಒಂದು ವಿಸ್ತರಣೆಯನ್ನು ನಾವು ನೋಡೋಣ. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ಬಹು ಸುಂದರವಾಗಿ ಅರ್ಥೈಸುತ್ತದೆ. ಪ್ರಸ್ತುತ ಗಾದೆ ಚಿಂತೆಯೇ ಮುಪ್ಪು ಸಂತೋಷವೇ ಯೌವನ ಎಂಬುದು ಕನ್ನಡ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ. ಚಿತೆಗೂ ನಡುವೆ ಬಿಂದು ಮಾತ್ರ ವ್ಯತ್ಯಾಸ. ಚಿತೆ ಸತ್ತವರನ್ನು ಸುಟ್ಟರೆ ಚಿಂತೆ ಬದುಕಿದವರನ್ನು ಸದಾ ಸುಡುತ್ತಿರುತ್ತದೆ. ಚಿಂತೆಯಿಂದ ಸಂತೋಷ ಮಾಯವಾಗಿ ಮಾನಸಿಕ ನೆಮ್ಮದಿ ಹಾಳಾಗಿ ದೇಹ ಕುಗ್ಗಿ ಹೋಗಿ ಬಹುಶಃ ಬೇಗ ಮುಪ್ಪು ಆವರಿಸುತ್ತದೆ. ಸಂತೋಷದ ಸ್ಥಿತಿಯು ನಮ್ಮನ್ನು ಮಾತ್ರವಲ್ಲದೆ ಇಡೀ ಪರಿಸರವನ್ನೇ ಸಂತೋಷದಾಯಕವನ್ನಾಗಿ ಮಾಡುತ್ತದೆ. ಸಂತೋಷದಿಂದ ದೇಹ ಮನಸ್ಸುಗಳು ಹಗುರವಾಗಿ ಉತ್ಸಾಹ ಉಂಟಾಗುತ್ತದೆ. ಸಂತೋಷದಿಂದ ದೇಹದ ಆರೋಗ್ಯ ಹೆಚ್ಚಿ ಸದಾ ಯೌವನ ತುಂಬಿ ತುಳುಕುತ್ತದೆ. ಆದ್ದರಿಂದ ಸದಾ ಚಿಂತೆಯನ್ನು ಮಾಡುತ್ತಾ ನಿರುತ್ಸಾಹದಿಂದ ಮುದುಕರಂತೆ ಬಾಳುವುದರ ಬದಲು ಸದಾ ಸಂತೋಷದಿಂದ ಇದ್ದು ಉತ್ಸಾಹದಿಂದ ಯುವಕರಂತೆ ಬಾಳಬೇಕು ಎಂಬುದನ್ನು ಈ ಗಾದೆಯು ತಿಳಿಸುತ್ತದೆ. ನೆಕ್ಸ್ಟು, ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದೀತೆ. ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ಚಿಕ್ಕವಾದರೂ ಅರ್ಥದಲ್ಲಿ ಹಿರಿದಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ಬಹು ಸುಂದರವಾಗಿ ಅರ್ಥೈಸುತ್ತದೆ. ನೋಡಿ, ಈ ಗಾದೆ ಎಂಬತಕ್ಕಂಥ ಒಂದು ಲೈನ್, ಒಂದು ಅಕ್ಷರಗಳು ಆಕಾರದಲ್ಲಿ ತುಂಬ ಚಿಕ್ಕದಾಗಿರ್ತದೆ, ಆದರೆ ಅರ್ಥದಲ್ಲಿ ಬಹು ದೊಡ್ಡದಾಗಿರುತ್ತದೆ. ಇಷ್ಟು ನೀವು ಬರೆದ್ರೆ 1 ಅಂಕ ಸಿಗುತ್ತೆ. ಮತ್ತು ಪ್ರಸ್ತುತ ಗಾದೆ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿತೆ ಎಂಬುದು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ. ಕೋಪವೆಂಬುದು ಅನರ್ಥಕಾರಿಯಾದುದು. ಕೋಪ ಬಂದಾಗ ರಕ್ತದ ಒತ್ತಡ ಹೆಚ್ಚಾಗಿ ವ್ಯಕ್ತಿ ವಿವೇಚನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಕೋಪ ಬಂದಾಗ ವ್ಯಕ್ತಿಯು ತಾನು ಏನು ಮಾಡುತ್ತಿದ್ದೇನೆ ಎಂಬ ಅರಿವಿಲ್ಲದೆ ಕಾರ್ಯ ಪ್ರವೃತ್ತನಾಗುವುದರಿಂದ ಅವನಿಗೆ ಪಾಪ ಕಾರ್ಯಗಳು ನಡೆದು ಹೋಗುತ್ತವೆ. ಕೋಪ ಇಳಿದಾಗ ಅದೇ ವ್ಯಕ್ತಿ ತಾನು ಮಾಡಿದ ಪಾಪ ಕಾರ್ಯಗಳಿಗೆ ಪಶ್ಚಾತ್ತಾಪ ಪಡುತ್ತಾನೆ. ಆದರೆ ಇದರಿಂದ ಏನು ಪ್ರಯೋಜನವಾಗುವುದಿಲ್ಲ. ಕೋಪದಿಂದ ಕೊಯ್ದ ಮೂಗನ್ನು ಮತ್ತೆ ಸರಿಪಡಿಸಲು ಸಾಧ್ಯವಿಲ್ಲ. ಅದೇ ರೀತಿ ಕೋಪದಲ್ಲಿ ಮಾಡಿದ ಪಾಪಕರ್ಮಗಳನ್ನು ಸಹ ಸರಿಪಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಈ ಗಾದೆಯು ಸಮರ್ಥಕವಾಗಿ ವಿವರಿಸುತ್ತದೆ. ಇಷ್ಟು 3 ಅಂಕದ ಪ್ರಶ್ನೆಗೆ ಗಾದೆ ವಿಸ್ತರಣೆ. ನೆಕ್ಸ್ಟು, ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ ಎಂಬಂತಹ ವಾಕ್ಯದ ವಿಸ್ತರಣೆಯನ್ನು ನಾವು ನೋಡೋಣ. ಹಾಗೆ ಶಕ್ತಿಗಿಂತ ಯುಕ್ತಿ ಮೇಲು. ಇಷ್ಟು ವಿಸ್ತರಣೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ.